ಈಗ ನೀವು ಅವ್ರು ಮಾತಾಡ್ತಾ ಸರ್ ಎಲ್ಲರೂ ಇಲ್ಲಿ ಬಂದಿದ್ದೀರಾ. ನಮ್ಮ ಪ್ರೆಸ್ ಕಾನ್ಫರೆನ್ಸ್ ನಮ್ಮ ಗುರುಗಳು ಎಲ್ಲ ಕೂತಿದ್ದಾರೆ. ನಮ್ಗೆಲ್ಲ KGF ತಾಲೂಕಿಂದ ಗುರುಗಳು ಎಲ್ಲ ಮಸೀದಿಯಿಂದ ಮತ್ತೆ ಮದ್ರಸೆಯಿಂದ ಎಲ್ಲ ಬಂದಿದ್ದಾರೆ. ಇವತ್ತು ಇದು ಪ್ರೆಸ್ ಕಾನ್ಫರೆನ್ಸ್ ಮಾತ್ರದ್ದು ಯಾಕಂದ್ರೆ ಇದು ನಮ್ಮ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇಂದ ನಮ್ಮ ನಸೀರ್ ಸಾಬ್ರು ಮತ್ತೆ ಅಬ್ದುಲ್ ಜಬ್ಬಾರ್ ಸಾಬ್ರು ಅವ್ರ ಬಗ್ಗೆ ಅದು ಏನು ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಇದು ನಮ್ದು ಪ್ರೆಸ್ ಕಾನ್ಫರೆನ್ಸ್. ಯಾಕಂದ್ರೆ ನಸೀರ್ ಸಾಬ್ರು ಇದು KGF ಅವ್ರ ಪಾರ್ಟಿಗೆ 50 ವರ್ಷ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗೆ ಪವರಲ್ಲಿ ತಗೋಬರಕ್ಕೆ ಎಷ್ಟು ಅವ್ರು ಕೆಲಸ ಮಾಡಿದ್ದಾರೆ, ಎಷ್ಟು ಗುರುಗಳು ಸೇರಿಸಿದ್ದಾರೆ, ಅವ್ರು ಎಲ್ಲರಿಗೆ ಸೇರಿಸಿ ಎಷ್ಟು ಓಟ್ ಪಾರ್ಟಿಗೆ ಹಾಕ್ಸಿದ್ದಾರೆ ನಮಗೆ ಗೊತ್ತು. ಅದು ನಮ್ಮ ಜೊತೆ ಅವ್ರು ಕೂತರು ಎಲ್ಲ ಮಾತಾಡಿದ್ರು. 2023 ನಾವು ಪಾರ್ಟಿಗೆ ಪವರ್ ತಗೋಬರಕ್ಕೆ ಎಲ್ಲ ನಾವು ಇದು ಮಾಡಿದ್ರು. ಅದಕ್ಕೆ ನಾವು ಹೈಕಮಾಂಡ್ಗೆ ಒಂದು ಇದು ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಈಗ ಏನು ಅದು ನಮ್ಮ ದಾವಣಗೆರೆ ಎಲೆಕ್ಷನ್ ಬೈ ಎಲೆಕ್ಷನ್ ಮತ್ತೆ ಅದು ಬಾಗಲಕೋಟೆ ಬೈ ಎಲೆಕ್ಷನ್ ಬಗ್ಗೆ ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಏನೋ ಅದು ತಪ್ಪು ಮಾತು ಬರ್ತಾ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಅವ್ರದ್ದು ಏನು ಅವ್ರದ್ದು ಇದಿತ್ತು ಅದರಲ್ಲಿ ಅವರಿಗೆ ಅವ್ರದ್ದು ಒಂದು ಇದಿತ್ತು, ಅದರಲ್ಲಿ ಅದು ಮತ್ತೆ ಅವರಿಗೆ ಅದು ಇದು ಹೋದ ಕೊಡಬೇಕು ಅಂತ ನಮ್ದು ಒಂದು ಡಿಮ್ಯಾಂಡ್ ಅಷ್ಟೇ. ನಾನು ಚಿಕ್ಕಮಗಳೂರವನು. ನಮ್ಮ ಚಿಕ್ಕಮಗಳೂರು ಎಲ್ಲ ಜಿಲ್ಲೆಯಲ್ಲಿ 5 ಸೀಟ್ ಇದೆ. 5 ಸೀಟಲ್ಲಿ 4 ಸೀಟ್ ನಾವು ಕಾಂಗ್ರೆಸ್ಗೆ ಕೊಟ್ಟಿದ್ದೀವಿ. ಅದು ನೋಡಿ ನೀವು 2013 ಮುಂದೆ ಅಲ್ಲಿ ಬಿಜೆಪಿ ಇತ್ತು. 20 ವರ್ಷ ಬಿಜೆಪಿಯಲ್ಲಿ ಹುಕುಮತ್ ಮಾಡಿತ್ತು, ಪವರಲ್ಲಿ ಇತ್ತು. ನಾವು ಎಲ್ಲ ಸೇರಿಸಿ ಎಲ್ಲ ಗುರುಗಳು ಎಲ್ಲ ಸೇರಿ ಅಲ್ಲಿ ಎಲ್ಲ ನಾವೆಲ್ಲ ಮಶವರ ಮಾಡಿ ಎಲ್ಲ ನಮ್ಮ ಕಮ್ಯುನಿಟಿಗೆ ಎಲ್ಲ ಸೇರಿಸಿ ಒಗ್ಗಟ್ಟಾಗಿ ನಾವು ಅವರಿಗೆ ಕಾಂಗ್ರೆಸ್ ಅವರಿಗೆ ನಾವು ವೋಟ್ ಕೊಟ್ಟಿದ್ದೀವಿ. 4 ಸೀಟಲ್ಲಿ ಬಂದಿದೆ. 5 ಸೀಟಲ್ಲಿ 4 ಸೀಟ್ ಬಂದಿದೆ. 20 ವರ್ಷ ಅಲ್ಲಿ ಬಿಜೆಪಿ ಇತ್ತು, ಈ ಕಾಂಗ್ರೆಸ್ ಬಂದಿರೋದು. ಅದಕ್ಕೆ ನಾವು ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಇದ್ರ ಬಗ್ಗೆ ಯೋಚನೆ ಮಾಡಿ ಅವ್ರದ್ದು ಏನು ಹೋದ ಇದೆ ಅವ್ರದ್ದು ಹೋದ ಅವರಿಗೆ ವಾಪಸ್ ಕೊಡಿ ಅಷ್ಟೇ. ಅಬ್ದುಲ್ ಜಬ್ಬಾರ್ ಸಾಬ್ರ ಅದು ಗೊತ್ತಿಲ್ಲ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಗೊತ್ತಿಲ್ಲ ಅಂತ ಹೇಳ್ಬಿಡಿ. ನಿಮ್ಮ ಕಮ್ಯುನಿಟಿ ಅವರೇ ಇಲ್ಲ ಇಲ್ಲ ಅವ್ರ ಹೆಸರು ಹೇಳಿಲ್ಲ ಹೆಸರು ಹೇಳಿಲ್ಲ. ಅಲ್ಲ ಇವ್ರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ಹೆಸರು ಹೇಳಿಲ್ಲ. ಕಂಪ್ಲೇಂಟ್ ನೀವು ಧರ್ಮಗುರುಗಳು ಧರ್ಮ ಪ್ರಚಾರ ಮಾಡಬೇಕು ಅಲ್ವೇ? ನಿಮಗೂ ರಾಜಕೀಯ ಸಂಬಂಧ ಇದೆ ಸರ್. ಧರ್ಮನೇ ರಾಜಕಾರಣ ಮಾಡಿ ಅಂತ ಧರ್ಮನೇ ಹೇಳೋದು. ನೀವು ಹಾಗಾದ್ರೆ ನೀವು ರಾಜಕೀಯ ಮಾಡ್ಬೇಕು ಅಂತ ನೀವು ಧರ್ಮ ಹೇಳೋದು ಇಲ್ಲ ಆತಲ್ಲ. ಧರ್ಮದ ಬಗ್ಗೆ ಪ್ರಚಾರ ಮಾಡೋದು ಅಲ್ವೇ? ಹೌದೌದು. ನೀವು ಚುನಾವಣೆ ನಿಲ್ಲಲ್ಲ? ಇಲ್ಲ ನಿಲ್ಲಲ್ಲ. ರಾಜಕೀಯ ಇಲ್ಲ ನಮ್ ಏನ್ ವ್ಯತ್ಯಾಸ ಇದೆ? ನೀವು ಯಾಕೆ ಈ ಒತ್ತಾಯ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನಮ್ ಕಮ್ಯುನಿಟಿ ಲೀಡರ್ ಅವರು ಸರ್. ಅವ್ರು ನಮ್ ಅವರು ಅವ್ರಿಗೆ ಪದವಿಯಿಂದ ತೆಗೆದಿದ್ದು 12ನೇ ತಾರೀಕು. ನೀವು 15 ದಿವಸದಿಂದ ಕೂಡ ಯಾವುದೇ ತರ ಮಾಡಿಲ್ಲ. ಇವತ್ತು ಇಷ್ಟು ಲೇಟ್? ಇಲ್ಲ ಸರ್, ಎಲ್ಲ ಕರ್ನಾಟಕದಲ್ಲಿ ಆಗ್ತಾ ಇದೆ. ಇದು ನಾವು ಮಾಡ್ಬೇಕು ಅಂತ ಅವತ್ತಿಂದ ನಾವು ಇದ್ ಮಾಡ್ತಾ ಇದೀವಿ. ಹೌದೌದು. ಫಸ್ಟ್ ಮಾಡಿಲ್ಲ ಇಲ್ಲಿ. ಇವತ್ತು 28ನೇ ತಾರೀಕು ಡೇಟ್, 12ನೇ ತಾರೀಕು ಅವ್ರಿಗೆ ತೆಗೆದಿದ್ದು. ಇವತ್ತು 25. ಇಲ್ಲ ನಮ್ಗಿಂತ ಮೇಲೆ ನಮ್ ಗುರುಗಳು ಇದ್ದಾರೆ, ಅವ್ರಿಗೆ ಕೇಳಿ ನಾವು ಮಾಡೋದು. ಎಲ್ಲಾ ಕಡೆ ಅವ್ರು ಮಾಡಿಸ್ತಾ ಇದ್ದಾರೆ. ಇಲ್ಲಿ ಮಾಡಿ ಅಂತ ಹೇಳಿದ್ರು, ಅದಕ್ಕೆ ನಾವು ಇವತ್ತು ಮಾಡ್ತಾ ಇರೋದು. ಕಾಂಗ್ರೆಸ್ ಪಕ್ಷ ಮೈನಾರಿಟೀಸ್ಗೆ ಬೇಕಾದಷ್ಟು ಸಲಹೆಗಳು ಕೊಟ್ಟಿದ್ದಾರೆ. ಈಗ ಪಕ್ಷ ಏನ್ ತೀರ್ಮಾನ ತಗೊಂಡ್ರು ಅವ್ರು ನಿಮ್ಮನ್ನು ಕೇಳೇ ತಗೋಬೇಕಾ? ಪಕ್ಷದಲ್ಲಿ ಇಲ್ಲ ಸರ್, ಆತರ ನಾವು ಯಾರೇ ಪಕ್ಷಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಅದಕ್ಕೆ ತಗೊಳ್ಳೋ ಹಕ್ಕು ಅವ್ರಿಗೆ ಅಲ್ವಾ? ಇದೆ ಕೇಳಿ ತಗೋಬೇಕಾ? ಇಲ್ಲ ಮಾಡಿರೋದು ನಾವು ಹಂಗ ಹೇಳ್ತಾ ಇಲ್ಲ, ನಮಗೆ ಕೇಳಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಅವ್ರ ಬಗ್ಗೆ ಏನು ಅದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಏನು ಅಫವಾ ಆಗ್ತಾ ಇದೆ, ಅದ್ರ ಬಗ್ಗೆ ಅವರಿಗೆ ಟೈಮ್ ಕೊಡಿ ಹೇಳಕ್ಕೆ.
ಏನ್ ನಮ್ಮ ಮೇಲೆ ಇದ್ ಮಾಡ್ತಾ ಇದ್ದೀರಲ್ಲ ಅದು ಇದ್ ಮಾಡ್ಲಿ, ಖುಲಾಸ ಮಾಡ್ಲಿ ಅವರು, ಆಮೇಲೆ ಅವ್ರ ಬಗ್ಗೆ ಅವ್ರು ಇದ್ ಮಾಡಿ. ಆರೋಪ ಮಾಡಿರೋದು ನಿಮ್ಮವರೇ ಅಲ್ವಾ? ಇವ್ರು ನಮ್ಮ ಇಲ್ಲ ಸರ್, ಈಗಲೇ ನಾನು ಹೇಳಿದ್ರೆ ಹೆಸರು ತಗೊಂಡು ಯಾರು ಹೇಳಿಲ್ಲ, ಇವ್ರು ಮಾಡಿದ್ದಾರೆ ಅಂತ ಹೇಳಿಲ್ಲ. ಏನ್ ಸರ್? ನಸೀರ್ ಅಹಮದ್ ಒಂದು ಕಮ್ಯುನಿಟಿ ಲೀಡರ್ ಅಲ್ಲ ಅವರು. ಸರಿ ಹೌದು ಸರ್. 50 ವರ್ಷ ಅವ್ರು ಕಾಂಗ್ರೆಸ್ ಕೊಟ್ಟಿದ್ದಾರೆ ಅವರು. ಬಟ್ ನಿಮ್ಮವರೇ ಕಂಪ್ಲೇಂಟ್ ಮಾಡಿರೋದಲ್ಲ ಅಂತ ನಾವು ಹೇಳ್ತಾರೆ. ಇಲ್ಲ ಸರ್, 28 ಎಲೆಕ್ಷನ್ ಅಲ್ಲಿ ನಾವು ಯಾರು ಅಂತ ತೋರಿಸಿವಿ ಅಂತ ಹೇಳಿದ್ರಿ. ಇಲ್ಲ ಹೇಳಿದ್ರು ತೋರ್ತೀವಿ ಅಂದ್ರೆ ನಾವು ಯಾರು ಅಂತ ತೋರಿಸ್ತೀವಿ, ನಾವು ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಯಾವ ಪಕ್ಷಕ್ಕೆ 23ನಲ್ಲಿ ನಾವು 90% ಮುಸ್ಲಿಂ ಕಮ್ಯುನಿಟಿ ವೋಟ್ ಹಾಕಿದೀವಿ. ಈಗಲೇ ನಾನು ಹೇಳಿದೆ, ಚಿಕ್ಕಮಂಗ್ಳೂರಲ್ಲಿ 4 ಸೀಟ್ ನಾವು ತಗೊಂಡ್ಬಂದಿದ್ದೀವಿ. ಅದು ಸಿಟಿ ರವಿ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಇದರಲ್ಲಿ ಟೌನ್ ಅಲ್ಲಿ ಸಿಟಿ ರವಿ ಇದ್ರು, 20 ವರ್ಷ ಅವ್ರು ಇದ್ರು. ಅವ್ರ ಜೊತೆ ಇದ್ದಿರು ತಮ್ಮಯ್ಯ ಅವರು, ಅವ್ರ ಜೊತೆ ಇದ್ದಿದ್ದವರು. ಪಾರ್ಟಿ ಹೇಳಿದ್ರು ಇವ್ರಿಗೆ ನಾವು ನಿಲ್ಲಿಸ್ತೀವಿ, ಇವ್ರಿಗೆ ಓಟ್ ಹಾಕಿ ಅಂತಾರೆ. ನಾವು ಓಟ್ ಹಾಕಿದೀವಿ, ಪಾರ್ಟಿಗೆ ನೋಡಿ ನಾವು ಓಟ್ ಹಾಕಿದೀವಿ. ಅದಕ್ಕೆ ಪಾರ್ಟಿ ಬಗ್ಗೆ ನಮಗೆ ಏನಿಲ್ಲ ಸರ್. ಗೊತ್ತಾಯ್ತು. ನಮ್ಮ ಪಾರ್ಟಿ ನಾವು ಹೇಳ್ತಾ ಇದೀವಿ ಅಷ್ಟೇ. ಒಂದು ಸಲಾಂ ಮಶವರ ಅಂತ ಹೇಳ್ತೀವಿ ಉರ್ದುದಲ್ಲಿ, ಕನ್ನಡದಲ್ಲಿ ಏನು ಹೇಳ್ತೀವಿ ನನಗೆ ಗೊತ್ತಾಗ್ತಾ ಇಲ್ಲ. ನಾನು 15 ವರ್ಷ ಆಯ್ತು ಇಲ್ಲಿ ಬಂದು KGFಗೆ. ಕನ್ನಡ ಸ್ವಲ್ಪ ಮರ್ತೋಗಿದ್ದೀನಿ, ಇಲ್ಲಾಂದ್ರೆ ಬರೀ ಚೆನ್ನಾಗಿ ಮಾತಾಡ್ತೀನಿ ನಾನು. आज जो प्रेस कॉन्फ्रेंस हुआ, मुशारती इजलास हुआ, ये पूरे शहर के उलमा इकराम की तरफ से हुआ है. पूरे ताल्लुका के उलमा, पूरे शहर के उलमा, ये गम गुस्सा था, उसका इजहार करने के वास्ते यहाँ जमा हुई. एक इनों सवाल करे, एक जने को उनकी पहले की करे नहीं, अब की करे. नसीर साहब को निकालने के दूसरे दिन या तीसरे दिन 1-2 एहतिजाज कर कोई KGF शहर के अंदर, एक तीसरा एक मीटिंग. हमारा जो भी काम होता हम बड़ों के मशवरे से करते, हम अपनी मनमानी नहीं करते. हमारे बड़े ही, हमारे अकाबिरी नहीं, उन्होंने जब हमने क्या चीज का मशवरा देंगे तब हमें बैठक होती. आज हमने हुक्म हुआ कि पूरे शहर के अमायदीन, उलमा, जिम्मेदार, नौजवान पूरे जमे और इसका एक मुशावरती इजलास करे. पहली बात. दूसरी बात, हाई कमांड से, राहुल गांधी से और कांग्रेस से, बड़े बड़े लीडरों से हमारी अपील क्या है, हमारे बहुत सारे इलेक्शन से पहले वादे थे, आज तक वो पूरे नहीं हुए. तो जितना जल्द होता है उन वादों को पूरा करें. और हमारे बड़े रहबरों के साथ जो नाइंसाफी हुई, बदअखलाकी हुई, बगैर नोटिस दिए हुए एक जने को निकालना, भेजना, ये कोई कानून नहीं. एक स्कूल से, एक कॉलेज से एक बच्चे को निकालना है तो भी उनके पेरेंट्स को बुला को बोलती, बातचीत होती है. हर एक कानून एक जाब्ता है. ऐसा इतना बड़ा कांग्रेस, इतनी बड़ी लीडरशिप, इतनी बड़ी हुकूमत चला रही है, अगर किसी से कुछ गलती हुई तो नोटिस दियो, बात करो, वजाहत होने दे, उसके बाद बात के हलचल होने दे. अचानक जब्बार साहब को निकालना, नसीर अहमद साहब को निकालना, ये गम गुस्सा हमना है. क्या वास्ते है? ये रहबर वक्तन हमारे पास आए, कांग्रेस को साथ दियो, कांग्रेस के साथ खड़ो, इत्तेहाद के साथ रहो. एक बात, कोई मुस्लिम दूसरे जो हमारे MP है, MLA ही, हमना किसी से एतराज नहीं है. सब हमें एक प्लेटफॉर्म पर अल्हम्दुलिल्लाह आज भी है. हाँ, इसमें जो मुनाफिक है, वक्त आया तो उन्हें सामने आती कि कौन खेले, क्या करे, किधर करे. हमें किसी मुस्लिम का लीडर का नाम लिए नहीं, लेने जाते भी नहीं. हमारे जितने भी मुस्लिम लीडर हैं अल्हम्दुलिल्लाह उन्होंने इत्तेफाक से, इत्तेहाद से ही. और कुछ सवाल करना है क्या? जो बातें करें ना कन्नड़ में तेजी आपको, तो उलमा इकराम सियासत में आना जरूरी, ये पहला सवाल. और दूसरा सवाल, 2032 में आपने भरपूर साथ दिया कांग्रेस में, आने अगर दोबारा ओहदे नहीं दिए तो 2028 में हम दूसरा रास्ता अख्तियार करेंगे, तो कौन सा रास्ता है? और क्या उलमा इकराम सियासत में आना जरूरी है? तो इनका एक सवाल था, उलमा सियासत में उलमा का क्या काम है? अगर तुम्हें तारीख पढ़ को देखे तो हिंदुस्तान की आजादी में किसका काम है, किसका रोल है? यही हिंदुस्तान की आजादी की जब आवाज लगी, मस्जिदों से निकले, मदरसों से निकले, खानखाओं से निकले, खंदे से खांदा लगाए. आप तारीख पढ़ के देखो, दिल्ली में क्या हुआ, चांदनी चौक में क्या हुआ, उलमा को जलाया गया, मारा गया. सबसे पहले
इसके अंग्रेजों के खिलाफ आवाज खुशबू सूंघने वाले शेर मैसूर हजरत टीपू सुल्तान शहीद रहमतुल्लाह अलैह हमारे बहुत बड़े वली हैं, अब्दाल हैं। अल्लाह बहुत सारा इल्म से नवाजा था, लेकिन सियासत से उलमा का गहरा ताल्लुक है। हजरत उमर रजी अल्लाह तआला अन्हु के बारे में आता है, वो लोग जो सियासत करे आज कोई करने वाले नहीं है, उनकी बेहतरीन सियासत है। हमारी सियासत जो है अखलाक की है, इंसाफ की है, लोगों के हुकूक की है, जुल्म की नहीं। ऐसी सियासत का एक हलचल है। उलमा का सियासत से गहरा ताल्लुक है। अगर नहीं है तो 20/3 में जो इलेक्शन हुआ तो उसमें उलमा को दावत देने की क्या जरूरत है? अलग ही शर्त डालना था। उलमा आए, प्लेटफॉर्म पे उतरे तो कांग्रेस इक्तिदार पे आई, वोटों की लीडिंग में जीती कांग्रेस। यही उलमा की वजह से है। आज भी कर्नाटक बेंगलोर शहर के उलमा के फरमान पर हम चल रहे हैं। पूरा जिला हमारा एक नेटवर्क है, हमें कभी मामूली नहीं है, मामूली समझो भी लोग को। हमारा एक नेटवर्क है, हमारा बड़ा नेटवर्क है बेंगलुरु से। वहां हर तंजीम के उलमा एक प्लेटफॉर्म पर है। हर तंजीम के उलमा हमने क्या मशवरा देती वो काम ही करते सो। एक बात वापस ले लियो, वक्त पड़ा तो इंशाअल्लाह पहले भी उलमा सियासत के साथ लगकर काम करे, इंशाअल्लाह आइंदा भी करेंगे। और दूसरी बात 2028 में क्या करेंगे, किधर करेंगे, ये हम नहीं कह सकते। हमारे उलमा जब बेंगलुरु में प्रेस कॉन्फ्रेंस करे तो तब भी ये बोले आपस में मशवरा करेंगे। हमारा हर काम मशवरे से होता है। अचानक उलमा बैठे बयान कर डाले, प्रेस मीट में बात कर डाले, मीडिया के सामने बात करे, ऐसा नहीं होता। हमारा 1 से 3-4 मशवरे होती, कौन बात करना, कब बात करना, कैसे बात करना। इंशाअल्लाह 20/8 में देखा जाएगा हमारे उलमा क्या हुक्म देंगे, वो काम हम करेंगे। और दूसरी चीज आप हाईकमांड को वार्न कर रहे हैं, रिक्वेस्ट कर रहे हैं। हम हाईकमांड से रिक्वेस्ट कर रही, अपील कर रही, दरखास्त कर रही, एक आजिज होकर। कांग्रेस की मोहब्बत हमारे बड़ों के दिलों में पहले भी थी, आज भी है। इंशाअल्लाह कांग्रेस से मोहब्बत है, ताल्लुकात हैं। एक रिक्वेस्ट कर रही, एक अपील कर रही, हमारे लीडरान को जो तुम्हें बगैर नोटिस के बाहर कर डाले उनसे मुज़ाकिरा करो, बातचीत करो, फिर उनको अंदर लाने की कोशिश करो। दोनों लीडरों को जो पार्टी से अपने ओहदों से निकाला गया, अगर उनको रिजिग्नेशन नहीं दिया तो आपका आखिरी फैसला? आखिरी फैसला इंशाअल्लाह हमें अपने बड़े उलमा पर छोड़ दिए हैं।